ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಾಸಕರ ಅನುದಾನದಲ್ಲಿ ಬಸ್ ನಿಲ್ದಾಣ ಹಾಗೂ ಪ್ರಾಥಮಿಕ ಶಾಲಾ ಕೊಠಡಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ. ಹೌದು ವೀಕ್ಷಕರೇ, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹಾಲಕಸುಗಲ ಗ್ರಾಮದಲ್ಲಿ ಕಳೆದ 20 ರಿಂದ 30 ವರ್ಷಗಳವರೆಗೆ ಸರಿಯಾದ ರಸ್ತೆ ಮಾರ್ಗಗಳು ಇಲ್ಲದೆ ವಿದ್ಯಾರ್ಥಿಗಳು ಹಾಗೂ ರೈತರು ಹಾಗೂ ಬಸ್ ಸಂಚಾರಕ್ಕೆ ತುಂಬಾ ವೆಚ್ಚವಾಗಿತ್ತು. ಇದನ್ನ ಹರಿತ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ಗ್ರಾಮದ ಬಹುದಿನಗಳ ಬೇಡಿಕೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಮತ್ತು ಈ ರಸ್ತೆಯನ್ನು ವೀಕ್ಷಣೆ ಮಾಡುವಾಗ ಗ್ರಾಮಸ್ಥರಲ್ಲಿ ಖುಷಿಗೆ ಪಾರವೇ ಇರಲಿಲ್ಲ. ಹಾಗೂ ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡ ಮತ್ತು ಬಸ್ ನಿಲ್ದಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿಕೊಟ್ಟಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಗ್ರಾಮದ ಬಹುತೇಕ ರೈತರು ತಮ್ಮ ತಮ್ಮ ಜಮೀನಿಗೆ ತೆರಳಲು ಸರಿಯಾದ ಚಕ್ಕಡಿ ರಸ್ತೆಯನ್ನು ಮಾಡಿಸಿಕೊಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ತಕ್ಷಣವೇ ಶಾಸಕರು ರೈತರ ಬೇಡಿಕೆಯಾದ ಚಕ್ಕಡಿ ರಸ್ತೆಯನ್ನ ಸ್ಥಳದಲ್ಲಿ ಅಧಿಕಾರಿಗಳನ್ನ ಕರೆದು 1 ವಾರದ ಒಳಗಾಗಿ ಗ್ರಾಮದ ಎಲ್ಲಾ ಚಕ್ಕಡಿ ರಸ್ತೆಗಳನ್ನ ಸರಿ ಮಾಡಿಸಿಕೊಡಬೇಕು ಅಂತ ಅಧಿಕಾರಿಗಳಿಗೆ ಹೇಳಿದರು. ಹಾಗೂ ಗ್ರಾಮದ ಪ್ರಾಥಮಿಕ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರು ಆದ ಹನುಮಂತಪ್ಪ ತಳವಾರ್ ಇವರು ನಮ್ಮ ಪ್ರಾಥಮಿಕ ವ್ಯವಸಾಯ ಸೇವಾ ಸಂಘಕ್ಕೆ ಇನ್ನೂ ಹೆಚ್ಚಿನ ಗೊಬ್ಬರವನ್ನು ಪೂರೈಸಬೇಕು ಅಂತ ಶಾಸಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾರಿಗೆ ದುಡ್ಡು ಬಂದದ್ದು ಗೊತ್ತಿಲ್ಲ, ನನಗೆ ಮಾತ್ರ 5 ದುಡ್ಡು ಕೊಟ್ರು. ಬೆನ್ನೆಳ ಅಗ್ನಿಕರಣ ಮಾಡಕ್ಕೆ 200 ಕೋಟಿ, ತುಪ್ರಿಯಾಳ ಎಣ್ಣೆ ಹಂತಕ್ಕೆ 166 ಕೋಟಿ, ಇದ್ರಿಗೆ 47 ಕೋಟಿ ರೂಪಾಯಿ. ಇದನ್ನ ಈ ನೋಡಿ ಹಿಡ್ಕೊಂಡು 47 ಕೋಟಿ, ಇದು 10 ಕೋಟಿ ಅಂತ ಹಾಕಿದ್ರು 3 ಕೋಟಿ ಬೇಕು. ಯಾಕಂದ್ರೆ ಪೂರ್ತಿ ತೇಜ ಆಯ್ತು. ಅದಕ್ಕೆ ಮತ್ತೆ ಅದಕ್ಕೂ ಕೂಡ ಪ್ರಯತ್ನವನ್ನ ಮಾಡಕತ್ತೀವಿ ಅನ್ನೋ ವಿಚಾರವನ್ನು ಹೇಳಿ ಬಹಳ ಒಳ್ಳೆಯ ರೀತಿಯಿಂದ ರಸ್ತೆ ಅಭಿವೃದ್ಧಿ ಮಾಡ್ತೀವಿ, ಈ ಗ್ರಾಮದ ಅಭಿವೃದ್ಧಿ ಮಾಡ್ತೀವಿ ಮತ್ತು ಸೊಸೈಟಿಯವರು ಒಂದು 5 ಲಕ್ಷ ಬೇಕಂತ ಹೇಳಿ ನಿಮ್ಗೂ ಕೂಡ ಪ್ರಯತ್ನ ಮಾಡಿ ಕೊಡ್ತೇನೆ ಅನ್ನುವಂತ ಮಾತನ್ನು ಹೇಳಿ ವಿಶೇಷವಾಗಿ ಎಲ್ಲರಿಗೂ ಅಭಿನಂದನೆ ಮಾತು ಮುಗ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರು ಆದ ಶ್ರೀಮತಿ ಅಕ್ಕವ್ವ ಗೊಬ್ಬರಗೊಬ್ಬಿ, ಉಪಾಧ್ಯಕ್ಷರು ಆದ ಶ್ರೀಮತಿ ಆಶಾ ರಾಯ್ಕರ್ ಹಾಗೂ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸೇರಿ ಮತ್ತಿತರರು ಹಾಜರಿದ್ದರು. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ಕನ್ನಡ ನ್ಯೂಸ್, ನವಲಗುಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.